ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಫ್ಯಾಂಟಾಸ್ಟಿಕ್. ನಿಜವಾಗ್ಲೂ ಏನ್ರಿ ಒಂದು ವಾಟರ್ ಕ್ಯಾನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿ ಬಳಸಿ ಇಲ್ಲಿ ಯಾವ್ದೋ ಒಂದು ಡ್ರಮ್ ಇನ್ಸ್ಟ್ರೂಮೆಂಟ್ ನ ಫ್ಯಾಂಟಾಸ್ಟಿಕ್. ಈ ಕ್ರಿಯೇಟಿವಿಟಿಗೆ ಬರ್ಲಿ ಜೋರ್ ಚಪ್ಪಾಳೆ. ಒಂದು ಮ್ಯೂಸಿಕಲ್ ಸ್ಟೋರಿ ಟೆಲ್ಲಿಂಗ್ ರೀತಿಯಲ್ಲಿ ಒಂದು ಡ್ರಾಮಾ ಸ್ಟೈಲ್ ಅಲ್ಲಿ ಈ ವೇದಿಕೆ ಮೇಲೆ ಪ್ರೆಸೆಂಟ್ ಮಾಡಿದಿರಿ. ದರ್ಶನ್ ಸಿದ್ದಿ ಹಾಗೂ ನಮ್ಮ ಅಪೇಕ್ಷಾ ಸಿದ್ದಿ ಅವರಿಗೆ ಜೋರ್ ಚಪ್ಪಾಳೆ ಬರ್ಲಿ. ಥ್ಯಾಂಕ್ ಯು. ರಕ್ಷಿತ್ ಅವರೇ ತುಂಬಾ ಅದ್ಭುತವಾಗಿ ಮಾಡಿದ್ರೆ, ತುಂಬಾ ಚೆನ್ನಾಗಿ ಮಾಡಿದ್ರು. ನೀವು ಮಾತ್ರ ಅಲ್ಲ, ನಿಮ್ ಜೊತೆ ಇಬ್ರು ಹುಡುಗಿರು ಅಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ನೀವು ಸೂಪರ್. ಈ ಜನಪದ ಕಲೆ ನಮ್ಮ ರಚ್ಚು ಹೇಗೆ ಅನಿಸ್ತು? ಸತ್ಯವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು. ಅವರು ಇಬ್ಬರು ಮಾಡಿದ ಅಟೆಂಪ್ಟ್ ಏನಿದೆ, ಅವನು ಪ್ರತಿಯೊಂದು ಲಿರಿಕ್ಸ್ನ ಬರೆದುಕೊಂಡು ಅವರ ಭಾಷೆಯಲ್ಲಿ ಹಾಡ್ದಂಥ ಹಾಡನ್ನ ಅವರಿಬ್ಬರು ಪ್ರಾಕ್ಟೀಸ್ ಮಾಡಿ ಆ ಡಾನ್ಸ್ ಫಾರ್ಮ್ ಆಗಿರ್ಬೋದು, ಹಾಡಾಗಿರ್ಬೋದು, ಎಲ್ಲನೂ ಇಟ್ ವಾಸ್ ಲೈಕ್ ದಿಸ್ ಅ ಪರ್ಫೆಕ್ಟ್ ಡೆಡಿಕೇಶನ್ ಟು ದೆಮ್. 100% ಡೆಡಿಕೇಶನ್ ಇದು. ಥ್ಯಾಂಕ್ ಯು ಮ್ಯಾಮ್. ದರ್ಶನ್ ಸಿದ್ದಿ, ಹೇಗಿತ್ತು ತರಬೇತಿ? ಫಸ್ಟ್ ಆಫ್ ಆಲ್ ಎಲ್ಲರೂ ಸೇರ್ಕೊಂಡಾಗ್ಲೇ ಅರ್ಧ ಜೋಶ್ ಬಂದ್ಬಿಡ್ತು. ಬಿಕಾಸ್ ಅವರು ನಾನು ಹೇಳ್ಕೊಡ್ತೀನಿ ತಲೆ ಕೆಡ್ಸ್ಕೋಬೇಡಿ ಅಂತ ಲಿರಿಕ್ಸ್ ಎಲ್ಲ ಹೇಳ್ಕೊಟ್ರು ಅಂಡ್ ಟ್ಯೂನು ಹೇಳ್ಕೊಟ್ರು ಅಂಡ್ ಅವ್ರು ನಮಗೆ ರಿದಮ್ ಅಲ್ಲಿ ಅವರು ಸೇರ್ಕೊಂಡ್ರು ಜೊತೆಲಿ. ಅವಾಗ ನಾವು ಸುಮ್ನೆ ಹಾಡೋದ್ ಬೇಡ, ಇದನ್ನ ಸ್ಟೋರಿ ಮಾಡೋಣ, ಹೆಂಗಿದ್ರು ನಾವು ಇರುವೆದು ಹೆಂಗಿದ್ರು ಚಟ್ನಿ ಮತ್ತೆ ರಸಮ್ ಎಲ್ಲ ಮಾಡಿದ್ವಲ್ಲ, ಸೊ ಅದಕ್ಕೆ ಇದನ್ನೇ ಮಾಡೋಣ ಅಂತ ನಾನು ಮಧ್ಯಾಹ್ನನೇ ಯೋಚನೆ ಮಾಡಿ ನಾನು ಅಪೇಕ್ಷಾ ಇದನ್ನ ಪ್ಲಾನ್ ಮಾಡ್ಕೊಂಡು, ಸೊ ನಾವೆಲ್ಲ ಸೇರಿ ಈ ಇರುವೆನ ಕೀಳೋದು ಅಥವಾ ಅದನ್ನ ಹೆಂಗೆ ನಾವು ಚಟ್ನಿ ಮಾಡ್ತೀವಿ ಅಥವಾ ಅದರಿಂದ ಹೆಂಗೆ ತಪ್ಪಿಸ್ಕೋತೀವಿ ಅನ್ನೋದು ಒಂದು ಸಾಂಗ್ ಡ್ಯಾನ್ಸ್ ಮುಖಾಂತರ ಮಾಡಿ ಅಂಡ್ ರಿದಮು ಅಷ್ಟೇ ನಾವು ಒಂದು 2 ನಿಮಿಷ ಜುಗಲ್ ಬಂದಿದ್ದಾರೆ ಸುಮ್ಮನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಈಗ ಚಟ್ನಿ ಮಾಡಿದ್ರ ಫೈನಲಿ. ಚಟ್ನಿ ಜೊತೆ ಎಲ್ಲ ಚಟ್ನಿ ಅಂದ ತಕ್ಷಣ ಆಲ್ಮೋಸ್ಟ್ ಎಷ್ಟು ಜನ ಚಟ್ನಿ ಮಾಡಿದ್ದಾರೆ. ಬಟ್ ಯುನೀಕ್ ಆಗಿ ಚಟ್ನಿ ಕಾಮನ್ ಅಂದ್ಬಿಟ್ಟು ನಾವು ರಸಂ ಮಾಡಿದೀವಿ. ವೆರಿ ಗುಡ್. ಒಂದ್ ಕೆಲಸ ಮಾಡಿ ತಗೊಂಬನ್ನಿ, ರವಿ ಸರ್ ರಚ್ಚು ನಾವೆಲ್ಲ ಟೇಸ್ಟ್ ಮಾಡುವ. ಡೆಫಿನೆಟ್ಲಿ. ಈಗ ನಮ್ಮ ದರ್ಶನ್ ಹಾಗೂ ಅಪೇಕ್ಷಾ ಅವರಿಗೆ ಆಶ್ರಯ ಕೊಟ್ಟಂತಹ ಅಶೋಕ್ ಸಿದ್ದಿ ಫ್ಯಾಮಿಲಿಯನ್ನ ವೇದಿಕೆ ಮೇಲೆ ಬರಮಾಡ್ಕೋತಾ ಇದ್ದೀನಿ. ಅಮ್ಮ ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಮನೇಲಿ 2 ದಿವಸ ಇದ್ರು ದರ್ಶನ್ ಹಾಗೂ ಅಪೇಕ್ಷಾ. ಹೇಗೆ ಅನಿಸ್ತು ನಿಮ್ಗೆ? ಮನೆ ಮಕ್ಕಳಾಗಿದ್ರ ಇವರು? ಮನೆ ಮಕ್ಕಳೇ ಇಲ್ಲ. ಚೆನ್ನಾಗಿ ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ರ? ಹೌದು, ಚೆನ್ನಾಗ್ ಮಾಡ್ತಾರ. ಹೌದಾ? ಹೇಳ್ದಂಗ ಮಾಡಿದ್ರು. ಅವರು ಬರುದಿಲ್ಲ ಆಯ್ತು ಅವ್ರಿಗೆ ಫಸ್ಟಿಗೆ ಎಲ್ಲ ಕಳಿಸಿದ್ದೆ ನಾನು. ಹೌದಾ? ಹೌದು. ನಾನ್ ಕೇಳ್ಪಟ್ಟಿದ್ದೇನಂದ್ರೆ ಇವತ್ತು ಇವ್ರು ಬಿಟ್ಟು ಹೋಗ್ತಾರೆ ಅನ್ಬಿಟ್ಟು ನೀವೆಲ್ಲ ಬೇಜಾರಲ್ಲಿದ್ದೀರಿ ಅಂತ. ಹೌದು. ಏನ್ ಹೇಳ್ತೀರಾ ಅವ್ರಿಗೆ? ಇವ್ರು 2 ದಿನ ನಮ್ ಜೊತೆಲಿ ಚೆನ್ನಾಗಿ ಇದ್ರು, ನಮಗೂ ಬಹಳ ಖುಷಿ ಆಯ್ತು. ಆದ್ರೆ ಇವಾಗ ಇವ್ರು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ಪರವಾಗಿಲ್ಲ, ಮತ್ತೊಂದ್ಸಲ ಇವ್ರು ಮತ್ತೆ ನಮ್ ಭೇಟಿ ಆಗುವಂತ ಅವಕಾಶ ನಮ್ಗೆ ಸಿಗ್ಲಿ ಅಂತ ಹೇಳ್ಕೊಂಡು ರವಿ ಸರ್ ಮತ್ತೆ ರಚಿತಾರಾಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೇದಾಗ್ಲಿಮ್ಮ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ ಬರ್ಲಿ ಮುದ್ದಾದ ಕುಟುಂಬಕ್ಕೆ. ರವಿ ಸರ್ ಆ ಒಂದೇ ಒಂದು ಗಂಟೆಯಲ್ಲಿ ರೆಡಿ ಮಾಡಿ, ಅವ್ರು ಮಾತ್ರ ಅಲ್ಲ ಕುಟುಂಬದವರು ಕೂಡ ರೆಡಿ ಮಾಡಿ ಹೆಜ್ಜೆ ಹಾಕಿದ್ದಾರೆ ಫ್ಯಾಮಿಲಿ ಪರ್ಫಾರ್ಮೆನ್ಸ್. ಹೇಗೆ ಅನಿಸ್ತು ರವಿ ಸರ್? ನನಗೆ ಫಸ್ಟ್ ಅನ್ಸಿದ್ದು ಏನ್ ಗೊತ್ತೇನಾ, SPB ವಾಯ್ಸ್ ಬಂದ ತಕ್ಷಣ ಮೈ ಜುಮ್
ಎಂತ ವಾಯ್ಸ್ ಕಾಣೋದು, ನಿಜವಾಗ್ಲೂ ಹೇಳ್ತೀನಿ ಮೈ ಒಂದು ಸೆಕೆಂಡ್ಗೆ ರೋಮಾಂಚನ ಆಗೋಯ್ತು ಆ ವಾಯ್ಸ್ ಬರ್ತಿದ್ದಂಗೆ, ಅಷ್ಟು ಅದ್ಭುತವಾದ ಹಾಡು. ರವಿ ಸರ್ ದ ಲೆಜೆಂಡರಿ ಸಿಂಗರ್ SPB ಸರ್ಗೋಸ್ಕರ ನಿಂತಿದ್ದು ನಿಜ, ಜೊತೆಗೆ ಪರ್ಫಾರ್ಮೆನ್ಸ್ಗೂ ನಿಂತಿದ್ದು ನಿಜ. ಈಗ ಪರ್ಫಾರ್ಮೆನ್ಸ್ಗೂ ನಿಂತ್ಕೊಂಡ್ಬಿಡೋಣ ಬಿಡ, ಅಷ್ಟೇ ತಾರೆ ಬಿಡ, ಅಷ್ಟೇ ತಾರೆ. ಸರ್ ಇವರು ನಿಮ್ಮ ಅಪ್ಪಟ ಅಭಿಮಾನಿ ಸರ್, ನೀವಂದ್ರೆ ಹುಚ್ಚು ಸರ್ ಇವ್ರಿಗೆ. ಸರ್ ನಾನ್ ನಿಮ್ಮ ದೊಡ್ಡ ಅಭಿಮಾನಿ. ಹಾ ನೀವು ಮಾಡ್ತಾ ಇರೋ ಎಷ್ಟೋ ಸಿನಿಮಾನು ನೋಡಿದ್ದೇನೆ ಸರ್ ನಾನು. ಹಾ. ಮಲ್ಲ ಸಾಮಾನ್ಯ ಸತ್ಯ ಹೇಳ್ತೇನೆ ಸರ್, ನಾನು ಸಾಮಾನ್ಯ 20 ಸಲ ನೋಡಿದ್ದೇನೆ ಸರ್ ನಾನು. ಇದೇ ಸಂದರ್ಭದಲ್ಲಿ ರವಿ ಸರ್ ಮಲ್ಲ ಅಲ್ಲಿ ಕೂತಿದ್ದಾರೆ, ಹೋಗಿ ಕರ್ಕೊಂಡ್ ಬನ್ನಿ, ವೇದಿಕೆ ಮೇಲೆ ಮಲ್ಲನ್ ಪರ್ಫಾರ್ಮೆನ್ಸ್ ಆಗ್ಬೇಕು. ಈಗ ಈ ಮೂಮೆಂಟ್ ತುಂಬಾನೇ ಖುಷಿ ಆಯ್ತು. ಖುಷಿ ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಖುಷಿ ಆಗುವಂತಿಲ್ಲ ಸರ್. ಏನ್ರವಾ? ಅಯ್ಯೋ ಏನು ಏನು ಏನು, ಓ ಮೈ ಗಾಡ್, ಏನ್ ಸರ್ ಮುಗ್ಧತೆ, ನೀವ್ ಮಾತಾಡ್ಲೇಬೇಕು. ರವಿ ಸರ್ ನೋಡ್ತಾ ಮಾತಾಡ್ಬೇಕು. ಬರೀ ಬರೀ ಇವ್ರು ನೋಡ್ರಿ ತುಂಬಾ ಖುಷಿ ಅನ್ಸ್ಕತೆ. ಮತ್ತೆ ಇವರು ಮಗ ಮಗ ಸರ್ ನಮಗೂ 2 ಮಕ್ಕಳು, ಒಂದು ಹುಡುಗ ಒಂದು ಹುಡುಗಿ, ಇಬ್ಬರಿಗೂ ಮದುವೆ ಮಾಡಿದ್ವಿ. ಹುಡುಗನೂ ಹೊರಗಡೆ ಕೆಲಸ ಇದೆ, ಮಗಳಂತೂ ಮನೆ ಗಂಡನ ಮನೆ. ಮನೇಲಿರೋ ಇಬ್ರು ಓದ್ ಬೆಳಗ್ಗೆಯಿಂದ ಅಪ್ಪ ಅಪ್ಪ ಅಂದ್ರೆ ಅವಳ ಅಪ್ಪ ಅನ್ನೋದು ನೋಡಿ ನಾನು ನಿಜವಾಗ್ಲೂ ನನ್ನ ಮಗಳೇ ಬಂದು ನಮ್ಮನ್ನೇ ಫೀಲ್ ಆಗ್ತಿತ್ತು ಸರ್. ಆ ಥರ ನನ್ನ ಕಾಣ್ತೀವಿ. ನಾನು ಎಲ್ಲೋದ್ರೂ ಬೆನ್ನಿಂಗಪ್ಪ ಬಿಡೋದೇ ಅಲ್ಲ ಸರ್. ನಮ್ಮ ಮಕ್ಕಳನ್ನ ನಿಮ್ಮ ಮನೇಲಿ ಬಿಟ್ಟು ಖುಷಿ ಕೊಡೋದು ಅಷ್ಟೇ ಸರ್, ನಮಗೂ ಅಷ್ಟೇ ಖುಷಿ ಆಗುತ್ತೆ ಅಲ್ವಾ. ನಮ್ಮನ್ನ ಯಾರೇ ಬಂದು ನೀವು ಅವ್ರಿಗೆ ಆತಿಥ್ಯ ಮಾಡಿರೋದು, ಅವ್ರಿಗೆ ಪ್ರೀತಿ ತೋರಿಸಿರೋದಿದೆಯಲ್ಲ, ಅವ್ರು ಇಲ್ಲಿ ಬಂದು ನಿಮ್ಮ ಕಷ್ಟ ನೋವು ಸುಖ ಜೊತೆ ಪಾಲ್ಗೊಳ್ಬೇಕು, ಗೊತ್ತಾಗಬೇಕು. ಸಿಟಿಯಲ್ಲಿರೋ ಜೀವನ ಅಲ್ಲ, ಇಲ್ಲಿ ಬಂದ್ರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ಜೀವನ ಮಾಡೋದಕ್ಕೆ, ಬಟ್ ಅಷ್ಟೇ ಸಂತೋಷವಾಗಿದ್ದೀರಲ್ಲ, ಅದು ತುಂಬಾ ಮುಖ್ಯ ಅಲ್ವಾ. Fantastic. ಅವ್ರಿಗೆ ಗೊತ್ತಾಗಬೇಕಾದ್ರೆ ನಮ್ಮ ಉದ್ದೇಶ ಕೂಡ. ಜೋ ಚಪ್ಪಾಳೆ ಬರ್ಲಿ ಫಾರ್ ನಮ್ಮ ಕ್ರೇಜಿ ಸ್ಟಾರ್ ರವಿ ಸರ್. ಸರ್ ಈಗ ನೀವಿಬ್ರು ಈ ಕಾಡಲ್ಲಿ ಇಬ್ರೇ ಇರೋದು ಇಬ್ಬರೇ ಇರೋದು ಅಲ್ವಾ? ಹೌದೌದು. ನಿಮ್ಮ ಬಾಂಡಿಂಗು, ನಿಮ್ಮ ಪ್ರೀತಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಬ್ಯಾಚುಲರ್ಸ್ಗೆ? ನೋಡಿ, ನಾ ಒಂದೇ ಮಾತನಲ್ಲಿ ಹೇಳ್ಬೇಕಿದ್ರೆ, ಈಗ ನಾನು ಮನೆಗೆ ಬಂದೆ, ಟಿವಿ ರೇಡಿಯೋ ಟೇಪ್ ರಿಕಾರ್ಡ್ ಏನೇ ಇದ್ರಿ ಸ್ವಿಚ್ ಆಫ್. ಯಾಕೆ? ಎಲ್ಲದು ನಾನು ಹೇಳ್ತೀನಿ ಹಾ ಹೂ ಮಾತ್ರ ಬಿಟ್ಟು ಮತ್ತೆ ಬೇರೆ ಇಲ್ಲ. ನಮ್ಮ ರವಿ ಸರ್ ಫೇವರೇಟ್ ಪ್ರೊಫೆಸರ್ ಸುಕೃತ ಅಂಡ್ ಫ್ಯಾಮಿಲಿ. ಈಗ ಇಲ್ಲಿಂದ ಹೋಗ್ತಾ ಒಂದಾದ್ರೂ ಒಳ್ಳೆ ದಿನ ನೀನು ಇಡೀ ಜೀವನ ಪಾಲಿಸೋದಾದ್ರೆ ಏನು? ಬೆಳಗ್ಗೆ ಬೇಗ ಎದ್ದೋಳೋದು. ಒಡ್ರೆ ಚಪ್ಪಾಳೆ. ಎಲ್ಲಿ ಸಿಗ್ತಾರೆ ಇಂತ ಜನಗಳು? ಒಡ್ರೆ ಚಪ್ಪಾಳೆ. ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ಅವ್ರಿಗೆ? ಹೋಗಿ ಒಳ್ಳೆ ಸಾಧನೆ ಮಾಡಿ ಚೆನ್ನಾಗಿರಿ, ಮತ್ತೊಮ್ಮೆ ಬಂದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.